ಮನೆಯಲ್ಲಿ ತುಳಸಿ ಗಿಡವನ್ನು ಇರಿಸುವ ಆಧ್ಯಾತ್ಮಿಕ ಪ್ರಯೋಜನಗಳು. ಭಾರತೀಯರ ಪಾಲಿಗೆ ತುಳಸಿ ಬರೀ ಗಿಡವಲ್ಲ, ಅದು ಶುದ್ಧತೆ, ಭಕ್ತಿ ಹಾಗೂ ಆಧ್ಯಾತ್ಮಿಕ ರಕ್ಷಣೆಯ ಸಂಕೇತ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪ ಎಂದೇ ಪರಿಗಣಿಸಲಾಗುತ್ತದೆ. ಇದೇ ಕಾರಣದಿಂದ ಹಿಂದೂ ಧರ್ಮೀಯರ ಪ್ರತಿ ಮನೆಯಲ್ಲೂ ತುಳಸಿಗೆ ಪ್ರಮುಖ ಸ್ಥಾನವಿದೆ. ಹೀಗೆ ತುಳಸಿಯನ್ನು ಮನೆಯಲ್ಲಿ ಇರಿಸುವುದರಿಂದ ಸಿಗುವ ಆಧ್ಯಾತ್ಮಿಕ ಪ್ರಯೋಜನಗಳು ಇಲ್ಲಿವೆ. ತುಳಸಿ ನಿಮ್ಮ ಮನೆಯನ್ನು ಆಧ್ಯಾತ್ಮಿಕವಾಗಿ ಶ್ರೀಮಂತ ಸ್ಥಳವನ್ನಾಗಿ ಮಾಡುತ್ತದೆ. ತುಳಸಿ ಮನೆಗೆ ದೈವಿಕ ರಕ್ಷಣೆಯನ್ನು ಆಹ್ವಾನಿಸುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ. ತುಳಸಿ ಭಕ್ತಿಯ ಸಂಕೇತವಾಗಿದೆ. ಪ್ರತಿದಿನ ತುಳಸಿಗೆ ನೀರು ಅರ್ಪಿಸುವುದು, ಅದರ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು, ದೀಪವನ್ನು ಬೆಳಗುವುದು ನಿತ್ಯವೂ ಶಿಸ್ತುಬದ್ಧ ಆಧ್ಯಾತ್ಮಿಕ ಅಭ್ಯಾಸವನ್ನು ನಿರ್ಮಿಸಲು, ದೈವಿಕತೆಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ. ತುಳಸಿಯ ನಿಯಮಿತ ಪೂಜೆಯಿಂದ ದೇವಿ ಲಕ್ಷ್ಮಿ ಹಾಗೂ ವಿಷ್ಣುವಿನ ಆಶೀರ್ವಾದ ದೊರೆಯುತ್ತದೆ ಎನ್ನುವ ನಂಬಿಕೆಯೂ ಇದೆ. ಮನೆಯಲ್ಲಿರುವ ತುಳಸಿಯು ಕರ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಆತ್ಮವನ್ನು ಉನ್ನತೀಕರಿಸುತ್ತದೆ ಎನ್ನುತ್ತವೆ ಪ್ರಾಚೀನ ಗ್ರಂಥಗಳು. ತುಳಸಿ ಗಿಡಗಳನ್ನು ಹೇಗೆ ನೋಡಿಕೊಳ್ಳಬೇಕು? ಪ್ರತಿದಿನ ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ತುಳಸಿಗೆ ನೀರು ಹಾಕಿ. ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ತುಳಸಿಯನ್ನು ಮುಟ್ಟಬಾರದು ಅಥವಾ ನೀರು ಹಾಕಬಾರದು ಎಂಬ ನಂಬಿಕೆ ಇದೆ. ರಾತ್ರಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿರಿ. ತುಳಸಿಯನ್ನು ನೇರವಾಗಿ ನೆಲದ ಮೇಲೆ ಇಡಬೇಡಿ. ಯಾವಾಗಲೂ ಎತ್ತರದ ಕಟ್ಟೆ, ಹೂಕುಂಡದಲ್ಲಿ ಇರಿಸಿ. ಅಮಾವಾಸ್ಯೆಯ ಸಮಯದಲ್ಲಿ ಗಿಡವನ್ನು ಮುಟ್ಟಬೇಡಿ. ಭಾನುವಾರ ಅಥವಾ ಏಕಾದಶಿ ದಿನಗಳಲ್ಲಿ ಎಲೆಗಳನ್ನು ಕೀಳಬೇಡಿ.